ಆರ್ಬಿಐ ವ್ಯಾಪ್ತಿಗೆ ಬರುವ ಮೈಕ್ರೋ ಫೈನಾನ್ಸ್ಗಳಿಂದಲೇ ಟಾರ್ಚರ್. ಸಾಲಗಾರರ ಕಿರುಕುಳಕ್ಕೆ ನಿದ್ದೆಯೂ ಬರ್ತಾ ಇಲ್ಲ ಸ್ವಾಮಿ. ಸುಗ್ರೀವಾಜ್ಞೆಯನ್ನೇ ಅಸ್ತ್ರ ಮಾಡಿಕೊಂಡ್ರ ಮೈಕ್ರೋ ಫೈನಾನ್ಸ್ಗಳು. ಎಸ್, ಮೈಕ್ರೋ ಫೈನಾನ್ಸ್ಗಳ ಕಾಟ ಎಲ್ಲೆ ಮೀರಿದು ಸಾಕಷ್ಟು ಮಂದಿ ಅಮಾಯಕ ಜೀವಗಳು ಬಲಿಯಾಗಿದ್ದು, ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕಲು ಸುಗ್ರೀವಾಜ್ಞೆಯನ್ನ ಕೂಡ ಜಾರಿಗೆ ತರಲಾಗಿತ್ತು. ಆದರೆ ಸುಗ್ರೀವಾಜ್ಞೆ ಜಾರಿಗೂ ಕ್ಯಾರಿ ಅನ್ನದ ಕೆಲ ಮೈಕ್ರೋ ಫೈನಾನ್ಸ್ಗಳು ಟಾರ್ಚರ್ ಕೊಡ್ತಾನೆ ಇರೋದು ಬೆಳಕಿಗೆ ಬಂದಿದೆ. ಇನ್ನು ನಿನ್ನೆ ತುಮಕೂರಿನಲ್ಲಿ ಸಾಲಗಾರರ ಕಾಟಕ್ಕೆ ಓರ್ವ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದಾನೆ. ಇದೀಗ ಆರ್ಬಿಐ ಅಂಡರ್ನಲ್ಲಿ ಬರುವ ಐಡಿಎಫ್ಸಿ ಬ್ಯಾಂಕ್ನಿಂದ ಸಾಲಗಾರನಿಗೆ ಟಾರ್ಚರ್ ಕೊಡ್ತಾ ಇರೋದು ಬೆಳಕಿಗೆ ಬಂದಿದೆ. ಇಷ್ಟು ದಿನ ಆರ್ಬಿಐ ವ್ಯಾಪ್ತಿಗೆ ಬರುವ ಬ್ಯಾಂಕ್ಗಳಿಂದ ಜನರಿಗೆ ಟಾರ್ಚರ್ ಕೊಡ್ತಾ ಇರೋದು ಕಂಡು ಬಂದಿತ್ತು. ಆದರೆ ಈಗ ಆರ್ಬಿಐ ವ್ಯಾಪ್ತಿಗೆ ಬರುವ ಐಡಿಎಫ್ಸಿ ಬ್ಯಾಂಕಿನಿಂದ ಸಾಲಗಾರನಿಗೆ ಕಿರುಕುಳ ಕೊಡ್ತಾ ಇದ್ದು, ಸಾಲ ಕಟ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರು ಬಿಡದೆ ಟಾರ್ಚರ್ ಕೊಡ್ತಿದ್ದಾರೆ ಎಂದು ವ್ಯಕ್ತಿಯೋರ್ವ ಅಳಲನ್ನ ತೋಡ್ಕೊಂಡಿದ್ದಾನೆ. ಹೌದು, ನೆಲಮಂಗಲ ಮೂಲದ ಇದಾಯಿತ್ ಎಂಬ ಆನ್ಲೈನ್ನಲ್ಲಿ ಐಡಿಎಫ್ಸಿ ಬ್ಯಾಂಕ್ನಿಂದ ಸುಮಾರು 1,40,000 ಹಣವನ್ನ ಸಾಲವಾಗಿ ಪಡೆದುಕೊಂಡಿದ್ದು 80,000ದಷ್ಟು ಸಾಲವನ್ನ ವಾಪಸ್ ಕಟ್ಟಿದ್ದಾನೆ. ಆದರೆ ಕಳೆದ 3-4 ತಿಂಗಳಿನಿಂದ ಅನಿವಾರ್ಯ ಕಾರಣಗಳಿಂದ ಸಾಲದ ಕಂತನ್ನ ಕಟ್ಟಲಾಗಿಲ್ಲ. ಹೀಗಾಗಿ ಕರೆ ಮಾಡಿ ಸಾಲ ಕಟ್ಟುವಂತೆ ಟಾರ್ಚರ್ ಕೊಡ್ತಾ ಇದ್ದಾರಂತೆ. ಅಲ್ಲದೆ ಎಲ್ಲೇ ಹೋದ್ರೂ ಫಾಲೋ ಮಾಡ್ಕೊಂಡು ಬಂದು ಟಾರ್ಚರ್ ಕೊಡ್ತಿದ್ದಾರೆ. ಜೊತೆಗೆ ತುಮಕೂರಿನ ಜಯನಗರ ಪೊಲೀಸ್ ಠಾಣೆಗೆ ಬರುವಂತೆ ಹೆದರಿಸ್ತಿದ್ದಾರಂತೆ. ಸರ್, ನನ್ನ ಹೆಸರು ಹಿದಾಯತುಲ್ಲಾ ಅಂತ, ತ್ಯಾಮಗುಂಡ್ಲು, ನೆಲಮಂಗಲ ತಾಲೂಕು, ಬೆಂಗಳೂರು ಡಿಸ್ಟಿಕ್ಕು. ಆದರೆ ನಾನು ಒಂದು ಲೋನ್ ತೊಗೊಂಡಿದ್ದೆ, ಪರ್ಸನಲ್ ಲೋನು IDFCನಲ್ಲಿ. ಅದು ನಾನು 1.30 ತೊಗೊಂಡಿದ್ದೆ. 80,000 ಚಿಲ್ಲರೆ ಕಟ್ಟಿದ್ದೀನಿ, ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ. ಇವಾಗ ಒಂದು 50,000 ಚಿಲ್ಲರೆ ಕಟ್ಟಬೇಕು. ಇವಾಗ ನನಗೆ ಟೈಮ್ ಕೊಡಿ ಅಂತ ಹೇಳಿದೆ. ನಿನ್ನೆಯಿಂದ ಯಾರೋ ಜಯನಗರ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡೋರೆ, ಸ್ಟೇಷನಿಗೆ ಬಾ ಅಂತ. ಅದು ನಮಗೆ ಸೇರಲ್ಲ, ತ್ಯಾಮುಳ್ಳಿಗೆ ಸೇರಲ್ಲ. ನಮ್ಮದೇನಿದ್ರು ತ್ಯಾಮುಳ್ನಲ್ಲೇ ಸಮನ್ಸ್ ಏನಾದರೂ ಬರಬೇಕು ಕೋರ್ಟಿಂದ ಬಂದರೆ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ IDFC ಬ್ಯಾಂಕ್ನಲ್ಲಿ. IDFC ಬ್ಯಾಂಕು ಇದು ಬೆಂಗಳೂರು ಬ್ರ್ಯಾಂಚ್ ಅಂತಾರೆ. ಆನ್ಲೈನ್ನಲ್ಲಿ ತೊಗೊಂಡಿರೋದು. ಬ್ರ್ಯಾಂಚು ಕೋರಮಂಗಲನಲ್ಲಿ ಐತೆ ಅಂತ ಹೇಳ್ತಾವ್ರೆ. ಆನ್ಲೈನ್ನಲ್ಲಿ ಸಾಲ ತೊಗೊಂಡಿದ್ದೀನಿ. ತಿಂಗಳಿಗೆ 6,400 ಚಿಲ್ಲರೆ ಕಟ್ತಾಯಿದ್ದೆ ಆನ್ಲೈನ್ ಪೇಮೆಂಟು. ಒಂದು 4-5 ತಿಂಗಳಿಂದ ಕಟ್ಟಿಲ್ಲ. ಆದರೆ ಒಂದೇ ಸಲ ಸೆಟ್ಲ್ಮೆಂಟ್ ಮಾಡ್ತೀನಿ. ಒಂದು ಸ್ವಲ್ಪ ಟೈಮ್ ಕೊಡಿಸಿದ್ರೆ, ಮಾಧ್ಯಮದಿಂದ ಒಂದು ಸ್ವಲ್ಪ ಟೈಮ್ ಕೊಡಿಸಿದ್ರೆ ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ. ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀನಿ. ಸರ್, ಒಂದು 3-4 ತಿಂಗಳಿಂದ ಮಾಡಿದ್ರು. ಆದರೆ ನಾನು ಕಟ್ತೀನಿ ಸಮಸ್ಯೆ ಐತೆ ಅಂತ ಹೇಳಿದೆ. ಆದರೆ ಇವಾಗ ಸ್ಟೇಷನಿಂದ ಫೋನ್ ಮಾಡೋರೆ, ಒಬ್ಬರು ಅಡ್ವೊಕೇಟ್ ಅವರು ಫೋನ್ ಮಾಡೋರೆ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರದ್ದು ನಂಬರ್ ಐತೆ, ನಂಬರ್ ನಿಮ್ಮ ಕೊಡ್ತೀನಿ. ಅವ್ರು ಬಂದು ಇಲ್ಲಿ ಸ್ಟೇಷನ್ ಹತ್ರ ಸಮನ್ಸ್ ಬಂದೈತೆ ತಗೋಬಾ ಅಂತವ್ರೆ. ಆದರೆ ನಮಗೆ ತುಮಕೂರಿನಲ್ಲಿ ಸೇರಲ್ಲ, ನೆಲಮಂಗಲ ರೂಲ್ ಇರೋದು. ಇದು ತುಮಕೂರಿಗೆ ಕರೀತಾವ್ರೆ. ಇನ್ನು ಐಡಿಎಫ್ಸಿ ಬ್ಯಾಂಕ್ನಿಂದ ಸಾಲ ಪಡೆದಿರುವ ಇದಾಯಿತ್ ಕುಟುಂಬಕ್ಕೆ ಬ್ಯಾಂಕಿನ ರಿಕವರಿ ಏಜೆಂಟ್ಗಳು ಸುಗ್ರೀವಾಜ್ಞೆ ಹಾಗೂ ಮಾನವೀಯತೆಗಳನ್ನ ಕಡೆಗಣಿಸಿ ಅವರನ್ನ ಹಿಂಬಾಲಿಸುತ್ತಾ ನಿರಂತರವಾಗಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ನಾವು ಆರ್ಬಿಐಗೆ ಒಳಪಡ್ತೇವೆ, ನಮ್ಮ ಮೇಲೆ ಸುಗ್ರೀವಾಜ್ಞೆ ಅನ್ವಯವಾಗುವುದಿಲ್ಲ ಎಂದು ದರ್ಪ ತೋರಿಸಿ ಮಾತನಾಡುತ್ತಿದ್ದಾರೆ ಎಂದು ಮಾನವ ಹಕ್ಕು ಆಯೋಗದ ಜಿಲ್ಲಾಧ್ಯಕ್ಷ ಮಧುಸೂದನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ತುಮಕೂರಲ್ಲಿ ಇಲ್ಲಿನ ತನಕ ಅನೇಕ ಜನ ಏನು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ನಿನ್ನೆ ಸಹ ಒಂದು ಬಲಿಯಾಗಿದೆ. ಇನ್ನೂ ಸಹ ಮೈಕ್ರೋ ಫೈನಾನ್ಸ್ ಕಿರುಕುಳ ಇನ್ನೂ ನಿಂತಿಲ್ಲ. ಏನು ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರನ ಏನು RBI ಅಂಡರಲ್ಲಿ ಇರ್ತಕ್ಕಂಥವ್ರು ಕೇಳ್ಬೋದು ಅಂತ ಇದೆ, ಅದನ್ನೇ ದುರುಪಯೋಗ ಮಾಡ್ಕೊಂಡು ಇನ್ನೂ ಟಾರ್ಚರ್ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾನು RBI ಅಂಡರಲ್ಲಿದ್ದೀವಿ ಅಂತೇಳಿ ಹೇಳ್ತಾರೆ. ರಿಕವರಿ ಏಜೆನ್ಸಿಗೆ ಏನು ಒಪ್ಪಂದ ಮಾಡಿಕೊಂಡು ತುಂಬ ಟಾರ್ಚರ್ ಕೊಡೋದಕ್ಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇದಾಯತ್ ಅಂತೇಳಿ ಇಲ್ಲಿನ ತನಕ ಏನು IDFC ಬ್ಯಾಂಕಲ್ಲಿ 1,30,000 ಲೋನ್ ಸಹ ತಗೊಂಡಿದ್ದ. ಅದರಲ್ಲಿ 80,000 ತೀರಿಸಿದ್ರು, 50,000 ಮಾತ್ರ ಕಟ್ಟೋಂಥದ್ದಿತ್ತು. ಒಂದು ಟೈಮ್ ಕೇಳಿದ್ರು, ಒಂದು 4-5 ಕಂತು ಕಟ್ಟೋದಿತ್ತು. ಅದರಿಂದ ಟೈಮ್ ಕೇಳಿದ್ರು. ಯಾವುದೇ ರೀತಿ ಟೈಮ್ ಕೇಳಿದ್ರು ಸಹ ಟೈಮ್ ಕೊಡ್ತಾಯಿಲ್ಲ. ನಾನು ಕೋರ್ಟ್ ಅಮೀನ್ ಮಾತಾಡ್ತಾ ಇರೋದು ಅಂತೇಳಿ ಒಂದು ಸರಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ. ಇನ್ನೊಂದು ಸರಿ ಜಯನಗರ ಪೊಲೀಸ್ ಸ್ಟೇಷನಿಂದ ನಾನು ಮಾತಾಡ್ತಿರೋದು ಅಂತೇಳಿ ರಿಕವರಿ ಏಜೆನ್ಸಿನವರು ಟಾರ್ಚರ್ ಕೊಡ್ತಾ ಇದ್ದಾರೆ. ಇದು ಯಾವುದೇ ರೀತಿ DC ಅವ್ರ ಗಮನಕ್ಕಾಗಲಿ, SP ಅವ್ರ ಗಮನಕ್ಕಾಗಲಿ ಏನೂ ಇಲ್ಲ. SP ಅವರಾಗಲಿ, DC ಅವರಾಗಲಿ ಏನಂತ ಹೇಳ್ತಿದ್ದಾರೆ, ಏನು ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ತುಮಕೂರು ಜಿಲ್ಲೆನಲ್ಲೂ ಹಾಕಿದ್ದಾರೆ. ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸುಗ್ರೀವಾಜ್ಞೆ ಸಹ ತಂದಿದೆ. ಸುಗ್ರೀವಾಜ್ಞೆ ತಂದರೆ ಅದು RBI ಅಂಡರಲ್ಲಿ ಇರೋ ಅಂಥವ್ರು ಯಾರೂ ಅಷ್ಟು ಇದು ಮಾಡಬಾರ್ದು ಅಂತಂದರೆ ಅವರೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈಗ RBI ಅಂಡರಲ್ಲಿ ಇದ್ದೀವಿ ಅಂತೇಳಿ ಹೇಳ್ತಾರೆ.
ಮುಂಚೆ ಕೊಡ್ತಿದ್ಕಿಂತ ಅತಿ ಹೆಚ್ಚು ಟಾರ್ಚರ್ ಕೊಡ್ತಾರೆ. ಇದನ್ನ ಸರ್ಕಾರ ಈ ಕೂಡಲೇ ಗಮನಿಸಬೇಕು. ಅದೇನೇ ಆಗ್ಲಿ, ಇಷ್ಟು ದಿನ ಆರ್ಬಿಐ ವ್ಯಾಪ್ತಿಗೆ ಬರದ ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ಗಳಿಂದ ಜನಸಾಮಾನ್ಯರಿಗೆ ಟಾರ್ಚರ್ ಕೊಡ್ತಾ ಇದ್ರೆ, ಇದೀಗ ಆರ್ಬಿಐ ಅಂಡರ್ಗೆ ಬರುವ ಬ್ಯಾಂಕ್ಗಳಿಂದಲೇ ಈ ರೀತಿಯ ಮಾನಸಿಕ ಕಿರುಕುಳ ಹೆಚ್ಚಾಗ್ತಾ ಇದ್ದು, ಇನ್ನೆಷ್ಟು ಅಮಾಯಕ ಜೀವಗಳು ಬಲಿಯಾಗಬೇಕು ಆ ದೇವರೇ ಬಲ್ಲ. ಸರ್ಕಾರದ ಸುಗ್ರೀವಾಜ್ಞೆಗೂ ಮೈಕ್ರೋ ಫೈನಾನ್ಸ್ಗಳು ಕ್ಯಾರೆ ಅನ್ನದಿರುವುದು ಜನರನ್ನ ಚಿಂತೆಗೆ ದೂಡುವಂತೆ ಮಾಡಿರುವುದಂತೂ ಸುಳ್ಳಲ್ಲ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.